ಸರ್ ಈಗ ನಾವು ಒಂದು ಮನೆ ಕಟ್ಬೇಕು ಅನ್ಕೊಂಡಿದೀವಿ ಸರ್. ಈಗ ದುಡ್ಡಿದೆ ನಮ್ಮ ಹತ್ರ, ಆದ್ರೆ ವಾಸ್ತು ಅನ್ನೋ ಕಾನ್ಸೆಪ್ಟ್ ಎಲ್ಲಿಂದ ಶುರು ಆಗುತ್ತೆ ಸರ್? ಏನ ಸೈಟ್ ನೋಡ್ತೀವಲ್ಲ ಅಲ್ಲಿಂದಾನೇ ನಾವು ನೋಡ್ಕೋಬೇಕಾ ಅಥವಾ ಹೇಗೆ? ಈಗಲ್ಲಮ್ಮ ಕರೆಕ್ಟ್ ಒಳ್ಳೆ ಕ್ವಶನ್ ಕೇಳಿದೆ ನೀನು. ವಾಸ್ತು ಅನ್ನೋದು ಏನು ಮಾಡ್ತಾರೆ ಗೊತ್ತೆಲ್ಲ, ತುಂಬ ಜನ ಸೈಟ್ ತೊಗೊಂಡ್ಬಿಟ್ಟು ಮನೇನು ಪ್ಲಾನ್ ಹಾಕ್ಸ್ಬಿಟ್ಟು ಎಲ್ಲ ಮಾಡಿಬಿಟ್ಟು ಸುಮ್ಮನೆ ಒಂದ್ಸಲಿ ತೋರಿಸೋಣ ಅಂತ ನನಗೆ ವಾಟ್ಸಪ್ ಮಾಡ್ತಾರೆ. ಇಂಜಿನಿಯರ್ ಪ್ಲಾನ್ ಹಾಕಿರ್ತಾರಲ್ಲ, ಅರ್ಧಂಬರ್ಧ ಆಗಿದ್ಮೇಲೆ ಬಿಲ್ಡಿಂಗ್ ಎಲ್ಲ ಎಬ್ಬರಿಸಿದ ಮೇಲೆ ಅರ್ಧಾಯ್ತಾ ಸ್ವಲ್ಪ ನಿಂತೋದ ಮೇಲೆ ಬಿಲ್ಡಿಂಗು ಒಂದು 6 ತಿಂಗಳು ನಿಂತೋಗುತ್ತೆ ಬಿಲ್ಡಿಂಗು. ಆವಾಗ ಏನೋ ಎಫೆಕ್ಟ್ ಇದೆ ಅಂತ ವಾಸ್ತವರು ಹುಡುಕ್ತಾರೆ. ಆವಾಗ ಹುಡುಗಿ ಪ್ರಯೋಜನ ಇಲ್ಲ, ಟ್ರೈನ್ ಆದ್ಮೇಲೆ ಟಿಕೆಟ್ ತೊಗೊಂಡಿದ್ದು ಪ್ರಯೋಜನ. ಫಸ್ಟ್ ಸೈಟ್ ತಗೊಳಕ್ಕೆ ಮುಂಚೆ ಭೂಮಿ ವಾಸ್ತು ಅಂತ ಇರುತ್ತಮ್ಮ, ಏರಿಯಾ ವಾಸ್ತು. ಈಗ ಸಪೋಸ್ ನಮ್ಮ ಏರಿಯಾ ಇಲ್ಲಿ ನಾಗರಬಾವಿ ಏರಿಯಾ ಇದೆ, ಈ ಏರಿಯಾ ನನ್ನ ಲೇಔಟ್ ಯಾವ ಥರ ಇದೆ, ಈಸ್ಟ್ಗೆ ಡೌನ್ ಇದೆಯಾ, ನಾರ್ತ್ಗೆ ಡೌನ್ ಇದೆಯಾ, ಸೌತ್ ವೆಸ್ಟ್ ಹೈಟ್ ಇದೆಯಾ, ಇದನ್ನು ನೋಡ್ತೀವಿ ವಾಸ್ತು ಫಸ್ಟ್. ಏರಿಯಾ ವಾಸ್ತು, ಆಮೇಲೆ ಸೈಟ್ ವಾಸ್ತು, ಆಮೇಲೆ ಮನೆ ವಾಸ್ತು, ಆಮೇಲೆ ಆಯಾ ಪ್ಲಾನ್ ಹಾಕ್ತೀವಿ. ಆಯಾಗೆ ಹೆಂಗೆ ಸೆಟ್ ಮಾಡಬೇಕು, ಆಯಾನ ಹೆಂಗೆ ಇದು ಮಾಡ್ಬೇಕು, ಆ ಥರದ್ದು ಬಿಲ್ಡ್ ಮಾಡ್ಬೇಕು. ಆಯಾ ಇಲ್ದಿರ ತುಂಬ ಜನ ಆಯಾ ಇಲ್ದಿರ ಮಾಡ್ತಾರೆ. ಕಂಪಲ್ಸರಿ ಆಯಾ ಇರಬೇಕು. ಅದಕ್ಕೆಂದರೆ ನಮ್ಮ ಪೂರ್ವ ಕಾಲದಿಂದ ಬಂದಿರೋ ಒಂದು ಇರೋದು ಆ ಶಕ್ತಿ ಒಂದು. ಆ ಆಯಾ ಅನ್ನೋದು ಒಂದು ಇಷ್ಟು ವರ್ಷ ಶಕ್ತಿ ಇರುತ್ತೆ. ಈ ಗಂಡು ಮಕ್ಕಳಿಗೆ ಇಷ್ಟು ಹಾಕಿದ್ರೆ ಇಷ್ಟು, ಅದೊಂದು ರಿಸರ್ಚ್ ಮಾಡಿದ್ದಾರೆ. ಆ ರಿಸರ್ಚಲ್ಲೇ ಆಯಾ ಇರುತ್ತೆ. ಈ 30-40 ಯಾರು ಆಯಾನೇ ಕೇಳೋದಿಲ್ಲ. ಅದನ್ನು ಫಸ್ಟು ಸೈಟ್ ನೋಡಬೇಕು, ಸೈಟ್ ಚೆನ್ನಾಗಿ ಮಾಡಬೇಕು. ಆಮೇಲೆ ನಿಮಗೆ ಸೈಟ್ ಎಲ್ಲ 90 ಡಿಗ್ರಿಗೆ ಇದ್ದು ಚೆಕ್ ಮಾಡಿ ಲೇಔಟ್ ಕರೆಕ್ಟ್ ಪರ್ಫೆಕ್ಟ್ ಆದಮೇಲೆ ಪ್ಲಾನಿಂಗ್ ಮಾಡಬೇಕು. ಆಯಾ ಹಾಕ್ಸ್ಬೇಕು, ಪ್ಲಾನಿಂಗ್ ಮಾಡಬೇಕು, ಆಮೇಲೆ ಮನೆ ಸ್ಟಾರ್ಟ್ ಮಾಡಬೇಕು. ಎಲ್ಲರಾದ್ಮೇಲೆ ಫಸ್ಟೇ ಸ್ಟಾರ್ಟಿಂಗೇ ಸ್ಟಾರ್ಟ್ ಮಾಡಿಬಿಡ್ತಾರೆ. ಎಲ್ಲ ಏನೇ ಕೇಳಲ್ಲ, ದುಡ್ಡಿರುತ್ತೆ ಜೇಬಲ್ಲಿ, ಅವಾಗ ಮನೆ ಕಟ್ಬಿಡೋದು. ಆಮೇಲೆ ಎಲ್ಲ ಎಡವಟ್ಟಾದ್ಮೇಲೆ ಫೇಲ್ಯೂರ್ ಆದಮೇಲೆ ಆವಾಗ ಬರ್ತಾರೆ ವಾಸ್ತುವಿಗೆ. ಓಕೆನಾ? ಅದರಿಂದ ಪಾಯಿಂದ ಸ್ಟ್ರೈಟ್ ತಗೊಳಕ್ಕೆ ಮುಂಚೆ ತೋರಿಸಿ ವಾಸ್ತುವರಿಗೆ ಕನ್ಸಲ್ಟೆಂಟ್ ಮಾಡಿ ತಗೋಬೇಕಾಗುತ್ತೆ. ಓಕೆ, ಅಲ್ಲಿಂದ ಮಿಕ್ಕಿದ್ದು ಎಲ್ಲ ಸ್ಟಾರ್ಟ್ ಆಗುತ್ತೆ. ಓಕೆನಮ್ಮ? ಓಕೆ ಸರ್, ನೀವು ಹೇಳೋ ಪ್ರಕಾರ ಇವಾಗ ನಾವು ಸೈಟ್ ತಗೊಳಕ್ಕೂ ಮುಂಚೆಯಿಂದಾನೇ ನಿಮ್ಮನ್ನ ಕನ್ಸಲ್ಟ್ ಮಾಡ್ಬಿಟ್ಟು ಅಥವಾ ವಾಸ್ತು ಕರೆಕ್ಟಾಗಿ ನೋಡ್ಕೊಂಡು ತಗೋಬೇಕಾಗತ್ತೆ. ಹೌದು, ಖಂಡಿತ. ಯಾಕಂದರೆ ನೀವು ಒಂದು ಹೇಳಿದ್ನಲ್ಲ ಅವಾಗಲೇ, ಅದ್ರ ಪ್ರಕಾರ ಕಂಪಲ್ಸರಿ ಸೈಟ್ ತಗೊಳಕ್ಕೆ ಮುಂಚೆ ಚೆಕ್ ಮಾಡಬೇಕಂದ್ರೆ ತುಂಬ ಜನಕ್ಕೆ ಈಗಲೂ ಡಿಗ್ರಿ ನೋಡೋದು ಗೊತ್ತಿಲ್ಲ. 90 ಡಿಗ್ರಿ ಅಂದರೆ ಏನೋ ಗೊತ್ತಿಲ್ಲ. ಅರ್ಥ ಆಯ್ತಲ್ಲ? ಹಳೆ ಕಾಲದಲ್ಲಿ ನಮಗೆ ಮಾರ್ಕಿಂಗ್ ಬೋರ್ಡ್ ಕೊಟ್ಟಿದ್ರು. ಹಳೆ ದೇವಸ್ಥಾನಗಳು ಅವೆಲ್ಲ 90 ಡಿಗ್ರಿ ಇದ್ದಾವೆ ಈಗಲೂ, ಪರ್ಫೆಕ್ಟಾಗಿರ್ತವೆ 90 ಡಿಗ್ರಿಗೆ. ಸೊ ಆ ಥರ 90 ಡಿಗ್ರಿ ಇದ್ರೆ ತುಂಬ ಲೇಔಟ್ಗೆ ಎಲ್ಲ ಕ್ರಾಸ್ ಇರ್ತವೆ. ಸೊ 90 ಡಿಗ್ರಿಗೆ ಇರಲ್ಲ. ಸೂರ್ಯ ಎಲ್ಲಿದ್ದರೆ ನಾವು ಹಿಂಗೆ ತೊಗೊಂಡಿರ್ತೀವಿ. ಇದು ಸೂರ್ಯನ ಫೇಸ್ ಅಂತ ಇಲ್ಲಿ ಇಟ್ಕೊಂಡಿರ್ತಾರೆ. ನಿಮ್ಮ ಮನೆ ಸೂರ್ಯ ಎಲ್ಲಿ, ಸೂರ್ಯ ಇಲ್ಲಿ ಬರ್ತಾನೆ, ಇದೇ ಫೇಸ್ ಸೂರ್ಯನ ಫೇಸು ಅಂತಾರೆ. ಹಿಂಗೆ ಹೇಳ್ತಾರೆ ಜನ. ಸೊ ಅದರಿಂದ ಕ್ರಾಸ್ ಲೇಔಟು, ಕ್ರಾಸ್ ಪ್ರಾಬ್ಲಮ್ಸು ಅವೆಲ್ಲ ಬರ್ತವೆ. ಅದಕ್ಕೆ ತಗೊಂಡು ನೋಡೇ ತಗೋಬೇಕು. ಸೈಟ್ ನೋಡಿ ತಗೊಂಡು ಆಮೇಲೆ ಮನೆಗೆ ಪ್ಲಾನ್ ಹಾಕಿ. ಓಕೆನಾ ಸರ್? ಈಗಿನ ಟೈಮಲ್ಲಿ ತುಂಬಾ ಜನ ಈ ಮನೆನ ಕನ್ಸ್ಟ್ರಕ್ಟ್ ಮಾಡ್ಸಿರ್ತಾರೆ ಸರ್. ತುಂಬಾ ದುಡ್ಡಿಲ್ಲ ಇನ್ವೆಸ್ಟ್ ಮಾಡ್ಬಿಟ್ಟು ಕನ್ಸ್ಟ್ರಕ್ಟ್ ಮಾಡ್ಸಿರ್ತಾರೆ. ಒಂದು 5-6 ತಿಂಗಳಲ್ಲೇ ಇರಕ್ಕಾಗದೆ ಬಿಡಕ್ಕಾಗದೆ ತರ ಸೇಲ್ಗೆ ಇಟ್ಬಿಡ್ತಾರಲ್ಲ ಸರ್. ಈ ತರ ಸೇಲ್ ಆಗೋ ಮನೆಗಳು ತುಂಬಾ ಇದಾವೆ. ಯಾಕೆ ಈ ತರ ಇದಾರೆ ಸರ್? ಸೇಲ್ ಆಗೋ ಮನೆಗಳು ಕೆಲವರು ಬಿಲ್ಡರ್ಸ್ ಸೇಲ್ ಕಟ್ತಾರೆ, ಅದು ಬೇರೆ. ನಾವು ಯಾಕೆ ತುಂಬ ಜನ ಸೇಲ್ ಮಾಡ್ತಾರೆ, ಸೇಲ್ಗೆ ಇಟ್ಟಿರ್ತಾರೆ ಮನೆಗಳಂದ್ರೆ, ಸೊ ವಾಸ್ತು ಪ್ರಕಾರ 100% ಕಟ್ಟಿರಲ್ಲ. ತುಂಬ ಆಸೆಯಿಂದ ಒಂದು ಮನೆ ಕಟ್ಕೊಳ್ತಾರೆ ಯಾರನ್ನ ಆಗಲಿ. ಬಟ್ ಅದನ್ನು ಮಾರ್ಬೇಕಾರೆ ಎಷ್ಟು ನೊಂದ್ಕೊಂಡು, ಎಷ್ಟು ಕಷ್ಟಪಟ್ಟು ಕಟ್ತೀವಿ ಒಂದು ಮನೆನ. ಒಂದು ವರ್ಷದಲ್ಲೇ ಆ ಸ್ಥಾನ ಬಿಟ್ಟು ಹೋಗಬೇಕು, ಆ ಮನೆ ಸೇಲ್ ಮಾಡಬೇಕು ಅಂದರೆ ಎಷ್ಟು ಮನಸ್ಸು ನೊಂದ್ಕೊಡುತ್ತೆ. ಎಷ್ಟು ಸಾಲದಲ್ಲಿ ಇರ್ತಾರೆ, ಸಾಲ ಮಾಡ್ತೀವಿ. ಈಗ ಎಲ್ಲರಿಗೂ ಗೊತ್ತು, ಆಲ್ಮೋಸ್ಟ್ 70% ಲೋನು, 80% ಲೋನು. ಆ ಬ್ಯಾಂಕವ್ರು ಒಂದು ತಿಂಗಳು ಸುಮ್ಮನೆ ಇರಲ್ಲ. ಅದಾಯ್ತಾ? ಮನೆ ಹತ್ರ ಬಂದು ಕೂತ್ಕೊತಾರೆ. ಆ ಟಾರ್ಚರ್ ತಡೆಯೋಕ್ಕಾಗಲ್ಲ. ಯಾಕಂದರೆ ಏನು ತಪ್ಪು ಮಾಡ್ತಾರೆ ಅಂದರೆ, ಎಲ್ಲ ಫೈನಾನ್ಷಿಯಲಿ ತಪ್ಪು ಮಾಡೋದು. ಪ್ರಕೃತಿಗೆ ಜಾಗ ಬಿಡಲ್ಲ. ಆ ಪಂಚಭೂತಗಳಿಗೆ ಜಾಗ ಬಿಡಿದ್ರೆ ಕಟ್ತೀವಿ, ಪಕ್ಕದ ಮನೆಗೆ ಅಂಟಿಸ್ತೀವಿ. ನೀವು ನೋಡಮ್ಮ, ಆಲ್ಮೋಸ್ಟ್ ನೀವು ಸೇಲ್ಗೆ ಬರೋ ಎಲ್ಲ 20-30, 30-40. ನೀವು ಬೇಕಾದ್ರೆ ನೋಡು, 60-40 ಅವ್ರು ಯಾರೂ ಸೇಲ್ ಮಾಡಲ್ಲ, 58 ಅವ್ರು ಯಾರೂ ಸೇಲ್ ಮಾಡಲ್ಲ. ಸೇಲ್ ಇರೋದೆಲ್ಲ 20-30ನೇ, 30-40ನೇ. ಯಾಕೆ ಅಂದರೆ ಅವರು ಅಂಟಿಸಿ ಕಟ್ಟಿರ್ತಾರೆ ಎಲ್ಲ ಮನೆಗಳು. ವಾಸ್ತು ಇರಲ್ಲ. ಆಮೇಲೆ ಈ ಮೇಸ್ತ್ರಿಗಳು ಅವ್ರು ಇಷ್ಟ ಬಂದಂಗೆ ಅವ್ರ ಪ್ಲಾನಿಂಗಲ್ಲಿ ಅವ್ರು ಕಟ್ತಾರೆ. ಇಂಜಿನಿಯರ್ಗಳು ಚಿಕ್ಕ ಜಾಗ ಅಂತ ಹೇಳ್ಬಿಟ್ಟು ಅವ್ರ ಪ್ಲಾನಿಂಗಲ್ಲಿ ಅವರು ಸ್ಕೆಚ್ ಹಾಕೋವಾಗ ಅವ್ರದ್ದು ಎಲ್ಲ ರಾಂಗ್ ಕೊಡ್ತಿರ್ತಾರೆ. ಓಕೆ, ಆಮೇಲೆ ಆ ಮನೇಲಿರೋರು ಅಷ್ಟೇ, ಏನು ನನಗೆ ಹಂಗೆ ಬೇಕು, ನನಗೆ ಹಿಂಗೆ ಬೇಕು ಅಂತ, ಇಲ್ಲಿ ಬಾಗಿಲು ಬೇಕು, ಅಲ್ಲಿ ಕಿಟಕಿ ಬೇಕು ಅಂತೇಳಿ ಅವರೊಂದಷ್ಟು ವಾಸ್ತುನ ಹಾಳು ಮಾಡ್ತಾರೆ. ಅರ್ಥ ಆಯ್ತಾ? ಪ್ರಕೃತಿಗೆ ನೀನು ಭೂಮಿ ಮೇಲೆ ನೀನು ಬಂದಿದೆಯಾ, ನನ್ನನ್ನು ನೀನು ಡಿಸ್ಟರ್ಬ್ ಮಾಡಬೇಡ, ನೀನಿರೋ. ಆಯಿತಾ? ನಿನ್ನ ಲೀಸ್ಗೆ ಬಂದಿದೆಯಾ, ನೀನಿರೋ. ನನ್ನನ್ನು ಡಿಸ್ಟರ್ಬ್ ಮಾಡಿ ಇರಬೇಡ, ನಿನ್ನ ಇರಿಸಲ್ಲ ನಾನು. ಪ್ರಕೃತಿ ಹೇಳುತ್ತೆ, ನನ್ನನ್ನು ಡಿಸ್ಟರ್ಬ್ ಮಾಡಿದ್ರೆ ನಾನು ನಿನ್ನ ಡಿಸ್ಟರ್ಬ್ ಮಾಡ್ತೀನಿ. ನಿನ್ನ ಪಾಡಿ ನೀನಿರೋ, ನನಗೆ ಜಾಗ ಬಿಟ್ಬಿಡು. ನಿನ್ಗೆ ಎಷ್ಟಿದೆ ಲೈಫ್ ನೀನಿರೋ, ನನ್ನ ಲೈಫ್ ನಾನು ಇರ್ತೀನಿ. ಅರ್ಥ ಆಯ್ತಾ? ಅದು ಕಾನ್ಸೆಪ್ಟು. ಬೆಂಗಳೂರಲ್ಲಿ
70% ಆಲ್ಮೋಸ್ಟ್ ವಾಸ್ತು ಇಲ್ಲಮ್ಮ, 30% ವಾಸ್ತು ಇರೋದು ಬೆಂಗಳೂರಲ್ಲಿ. ಹೌದಮ್ಮ, 30, 40, 20, 30 ಅವ್ರಿಗೆಲ್ಲ ಕಷ್ಟ ವಾಸ್ತು ಮಾಡೋಕ್ಕಾಗಲ್ಲ. ಹೌದು ಯಾಕಂದರೆ ಒಂದು ಮನೆಗೆ ಒಂದು ಅಂಟ್ಕೊಂಡು ಹೋಗಿರುತ್ತೆ. ಪ್ರತಿಯೊಂದು ಬೆಳಗ್ಗೆ ಎದ್ದರೆ ನೆಗೆಟಿವ್ ಎನರ್ಜಿ ಮನೆಗಳಲ್ಲಿ, ಅರ್ಥ ಆಯ್ತಾ? ಅದರಿಂದ 30, 40, 20, 30 ತುಂಬ ಸೇಲ್ಗಿರೋದು ಕಾರಣ ಬಿಕಾಸ್ ಆಫ್ ವಾಸ್ತು ಫಾಲ್ಟ್ ಅಷ್ಟೇ. ವಾಸ್ತು ಫಾಲ್ಟ್ ಸರಿ ಮಾಡಿಕೊಂಡ್ರೆ 30, 40 ಇರ್ಬೋದು, ಪರವಾಗಿಲ್ಲ. 20, 30 ಅಂತೂ ದೇವರೇ ಕಾಪಾಡಬೇಕು. ಸರ್, ಈಗ ವಾಸ್ತು ಬಗ್ಗೆ ಗೊತ್ತಿಲ್ದೇನೆ ತುಂಬಾ ಜನ ಮನೆ ಎಲ್ಲ ಕಟ್ಸ್ಬಿಟ್ಟಿರ್ತಾರೆ ಸರ್. ಅಂತವ್ರು ಇವಾಗ ವಾಸ್ತು ಅಪ್ರೋಚ್ ಮಾಡಿ ಹಿಂಗೆ ಅಂತ ಅಂದ್ಬಿಟ್ಟು ಅವ್ರಿಗೆ ಅರ್ಥ ಆಗಿರುತ್ತೆ. ಅವ್ರು ನಿಮ್ಮ ಹತ್ರ ಬಂದಾಗ ಅದಕ್ಕೆ ಏನ್ ಸೊಲ್ಯೂಷನ್ ಕೊಡ್ತೀರಾ ಸರ್ ನೀವು? ಈಗ ನಾನು ಮಾಡ್ತಾ ಇರೋದೆಲ್ಲ ಅದೇ ನಮ್ಮ ಆ ಮನೆಗಳಿಗೆ ಹೋಗೋದು, ಪಾಪ ಚೆನ್ನಾಗಿ ಕಟ್ಟಿರ್ತಾರೆ, ಈ ಗೋಡೆ ಹೊಡೆದು ಇಲ್ಲಿ ಕಿರಿ ಅಂದ್ರೆ ಆ ಗೋಡೆ ಅಂದ್ರೆ ಅವ್ರಿಗೆ ಹೆದರಿಕೆ. ಹಾ ಸರ್. ಗೋಡೆ ಹೊಡೆಯೋದು ಅಂದರೆ ತುಂಬ ಭಯ ಎಲ್ಲರಿಗೂ, ಪ್ರತಿಯೊಂದ್ರಿಗೂ ಮನೆ ಕಟ್ಕೊಂಡಿರ್ತಾರೆ, ಗ್ರಾನೈಟ್ ಹಾಕಿರ್ತಾರೆ, ಅಯ್ಯೋ ಇದೆಲ್ಲ ಹೊಡಿಬೇಕಾ, ಈಗ ಎಲ್ಲ ಹೊಡಿಬೇಕಾ ಅಂತ ಮನಸ್ಸು ಬರುತ್ತೆ. ಬಟ್ ಅಲ್ಲಿ ಅವರು ತುಂಬ ನೆಗೆಟಿವ್ ಎನರ್ಜಿ ತುಂಬಿಕೊಂಡಿರುತ್ತೆ. ನಾವು ಹೇಳಿದ್ರು ಅವ್ರ ಮೈಂಡ್ಗೆ ಹೋಗಲ್ಲ ಬೇಗ, ಹೌದು ಸರ್. ಯಾಕಂದ್ರೆ ಒಪ್ಪಲ್ಲ ಯಾರು. ಮನೆ ರೆಡಿಯಾಗಿ ಒಂದು ಸ್ಟೇಜ್ ಬಂದಮೇಲೆ ಯಾರೂ ಒಪ್ಪೋದಿಲ್ಲ ಅದು ಡೆಮಾಲಿಷ್ ಮಾಡೋಕ್ಕೆ. ಸೊ ಬಟ್ ಡೆಮಾಲಿಷ್ ಮಾಡಿದ್ರೆ ಲೈಫ್ ಚೆನ್ನಾಗಿರುತ್ತೆ, ಯಾಕಂದರೆ ಇರೋದು ಒಂದು ಲೈಫು. ಸೊ ಒಂದಷ್ಟು ಏಜ್ ಇರುತ್ತೆ, ಆಲ್ರೆಡಿ ಒಂದು 50 ವರ್ಷ ಆಗಿರುತ್ತೆ ಅವ್ರಿಗೆ, ಇನ್ನು 20 ವರ್ಷ ಲೈಫ್ ಇರುತ್ತೆ. ಆ 20 ವರ್ಷದಲ್ಲಿ ಅವ್ನು ಮೇಲೆ ಬರಬೇಕು. 20 ವರ್ಷದಲ್ಲಿ ಅವನು ಏನೋ ಒಂದು ಏಮ್ ಸಾಧನೆ ಮಾಡಬೇಕು ಅಂದರೆ ಈಗ ಮಾಡ್ಕೋಬೇಕು. ಪ್ರಕೃತಿ ಸೂರ್ಯ ನಮಗೆ ನಾರ್ತ್ ಈಸ್ಟಲ್ಲಿ ಅಂದರೆ ನಾರ್ತ್ ಈಸ್ಟಲ್ಲಿ ಚೆನ್ನಾಗಿ ಎನರ್ಜಿ ಸಿಗುತ್ತೆ. ನಾರ್ತ್ ಈಸ್ಟಲ್ಲಿ ಡೋರ್ ಬೇಕು ಅಂದರೆ ನಾರ್ತ್ ಈಸ್ಟಲ್ಲಿ ಕೊಡ್ಬೇಕಂಗೆ. ಸೊ ಇಲ್ಲ ನಾನು ಎಲ್ಲ ಅಲ್ಲಿ ಇಟ್ಕೊತೀನಿ ಅಂದರೆ ಆಗಲ್ಲ ಅಲ್ವಾ? ಅದರಿಂದ ನಾನು ಎಲ್ಲರಿಗೂ ಸಲಹೆ ಕೊಡೋದಂದರೆ 100% ಈಗ ಇರೋ ಸರಿ ಇಲ್ಲ ಅಂದರೆ ಮನೆ ಸರಿ ಮಾಡ್ಬೋದು. ಅಂದರೆ ಸರಿ ಮಾಡೋಕ್ಕೆ ದಾರಿಗಳಿದ್ದಾವೆ. ಸೊ ಅದರಲ್ಲಿ ಇನ್ನೊಂದು ಜಿಯೋಪ್ಯಾಥಿಕ್ ಅಂತ ಇನ್ನೊಂದು ವಾಸ್ತು ಬಂದಿದೆ. ಕಾಪರ್ ರೈಡ್ಸ್ ಇಟ್ಬಿಟ್ಟು ಸ್ವಲ್ಪ ಎನರ್ಜಿನ ಕಟ್ ಮಾಡ್ತಾರೆ. ಬಟ್ ನಮ್ಮ ವಾಸ್ತುವಲ್ಲಿ ಏನಂದರೆ ಪರ್ಫೆಕ್ಟು ಲೈಟಿಂಗ್ ಯಾವ ದಿಕ್ಕಲ್ಲಿ ಏನು ಬರಬೇಕು ಅದು ಬಂದ್ರೇ ಮನೆಗೆ ಎನರ್ಜಿ ಬರುತ್ತೆ. ಮನೆಯಲ್ಲಿ ಓದೋರಿಗಾಗಲಿ ಮಕ್ಳಿಗಾಗಲಿ, ಮಕ್ಳು ಎಲ್ಲಿರಬೇಕು, ಮಕ್ಳು ಯಾವ ರೂಮಲ್ಲಿ ಓದಬೇಕು, ದೊಡ್ಡವರು ಎಲ್ಲಿರಬೇಕು, ಮದುವೆ ಬೇಗ ಆಗಬೇಕಾದ್ರೆ ಯಾವ ರೂಮಲ್ಲಿ ಇರಬೇಕು, ಸ್ಪೋರ್ಟ್ಸ್ಗೆ ಹೋಗ್ಬೇಕಾದ್ರೆ ಮಕ್ಳು ಯಾವ ರೂಮಲ್ಲಿ ಇರಬೇಕು, ಅಷ್ಟು ಪರ್ಟಿಕ್ಯುಲರ್ ಆಗಿರುತ್ತೆ ಅಷ್ಟು 100% ಹಂಗೆ ಮಾಡ್ತಾ ಇದ್ದೀವಿ. ಈಗ ಒಂದೊಂದು ಮನೆ ನಾನು ಎಲ್ಲ ಸ್ಕೆಚ್ ಹಾಕಿದ್ವಿ ನೋಡಿ, ಎಲ್ಲ ಪ್ಲಾನಿಂಗ್ಗಳು ಹಂಗೆ ಮಾಡ್ತಾ ಇದ್ದೀವಿ ನೋಡಿ. ಸ್ಕೆಚ್ ಇದೆ ನೋಡಿ, ಮೇಲೆ ಸ್ಕೆಚ್ ಹಾಕಿದ್ವಲ್ಲ, ಅದೆಲ್ಲ 50, 80 ದೊಡ್ಡ ಸೈಟ್ಗಳು. ಆ ಸೈಟ್ಗಳಿಗೆಲ್ಲ ಮಗನಿಗೆ ಏನು ಬೇಕು, ಈಗ ನೀನು ಡಾಕ್ಟರ್ ಆಗಬೇಕಾ, ಅಲ್ಲಿ ಯಾವ ಮೂಲೆಯಲ್ಲಿ ಎನರ್ಜಿ ಇರುತ್ತೆ ನೀವು ನೋಡಿ, ಇದರಲ್ಲಿ ಕೊಟ್ಟಿರ್ತೀವಿ ನೋಡಿ, ಇದರಲ್ಲಿ ಹಾಕಿರ್ತಾರೆ, ಇದರಲ್ಲಿ ಎನರ್ಜಿಸ್ ಇರುತ್ತೆ. ಎಲ್ಲಿ ಯಾವ ಮೂಲೆಯಲ್ಲಿ ಮಕ್ಕಳು ಇದ್ದರೆ ಅವರು ಡಾಕ್ಟರ್ ಆಗೋಕ್ಕೆ ಅಂದ್ರೆ ಸೈನ್ಸ್ ಮೇಲೆ ಅವ್ರಿಗೆ ಇದು ಬರುತ್ತೆ. ಆ ಪ್ರಕೃತಿಯಲ್ಲಿ ಎನರ್ಜಿ ಇದೆ ಅಮ್ಮ, ಆ ಎನರ್ಜಿ ಪ್ರಕಾರ ಫೈಂಡ್ ಔಟ್ ಮಾಡಿ ಕೊಡ್ತೀವಿ. ಅರ್ಥ ಆಯ್ತಾ? ಸ್ಪೋರ್ಟ್ಸ್ ಅಂದರೆ ಈಗ ವೆಸ್ಟಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಆ ಥರ ಈಗ ಬೇಗ ಗಂಡು ಮಕ್ಳಿಗೆ ಮದುವೆ ಆಗಲ್ಲ ಅಂದರೆ ಅಗ್ನಿಮೂಲೆಯಲ್ಲಿ ಹಾಕ್ಬಿಟ್ರೆ ಅವ್ನು ಸ್ವಲ್ಪ ಈಟಾಗಿ ಬೇಗ ಮದುವೆ ಆಗ್ಬಿಡ್ತಾನೆ, ಇಲ್ಲ ಲವ್ ಮ್ಯಾರೇಜ್ ಆಗ್ಬಿಡ್ತಾನೆ. ಈ ಥರದ್ದು ಒಂದಷ್ಟು ಇದ್ದಾವೆ. ಆ ಎನರ್ಜಿನ ಆ ರೂಮ್ಗಳಲ್ಲಿ ಸೆಟ್ ಮಾಡಿ ಕೊಡ್ತೀವಿ. ಈಗ ಯಜಮಾನ ಎಲ್ಲಿರಬೇಕು, ನೈಋತ್ಯದಲ್ಲಿ ಇರಬೇಕು, ಇಲ್ಲ ಸ್ವಲ್ಪ ತುಂಬ ಕೋಪ ಅಂದರೆ BP ಎಲ್ಲ ಇರೋರು ನಾರ್ತ್ ಈಸ್ಟ್ ಕೊಟ್ಬಿಟ್ಟು ತಣ್ಣಗೆ ಆಗ್ಬಿಡ್ತಾರೆ, ನಾರ್ತ್ ಈಸ್ಟಲ್ಲಿ ಇದ್ರೆ ಸ್ವಲ್ಪ ಕೂಲ್ ಆಗ್ತಾರೆ. ಈ ಥರ ಎಲ್ಲ ಇದ್ದಾವೆ. ಸೊ ಒಂದಷ್ಟು ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಮಾಡಿದ್ರೆ ಲೈಫ್ ತುಂಬ ಚೆನ್ನಾಗಿರುತ್ತೆ. ಸರ್, ನಮ್ಮ ಲೈಫ್ 100% ವಾಸ್ತು ಮೇಲೆ ಡಿಪೆಂಡ್ ಆಗುತ್ತಾ ಸರ್ ಹಾಗಿದ್ರೆ? ಇಲ್ಲ 100% ವಾಸ್ತು ಮೇಲೆ ಡಿಪೆಂಡ್ ಆಗಲ್ಲ. ನೀನು ವಾಸ್ತು ಮನೆ ಕಟ್ಕೊಡ್ತೀನಿ, ನೀನು ಅಲ್ಲಿ ಮಲಗಿದ್ರೆ ನಿನ್ಗೆ ಯಾರು ಊಟ ಹಾಕ್ತಾರೆ, ಊಟ ಯಾರು ಹಾಕ್ತಾರೆ ಹೇಳೋ? ಇಲ್ಲ ನಾನು SLC ಫಸ್ಟ್ ರ್ಯಾಂಕ್ ಬರಬೇಕು ಅಂತೇಳಿ ಮನೆಯಲ್ಲೇ ಕೂತ್ಕೊಂಡು ನಾನು ವಾಸ್ತು ಮನೇಲಿದ್ದೀನಿ, ನಾನು SLC ಪಾಸ್ ಆಗ್ಬಿಡ್ತೀನಿ ಅಂದರೆ ಆಗಲ್ಲ. ಆಯ್ತಾ? ವಾಸ್ತು ಬಲ ಅನ್ನೋದು ಪುಷಪ್, ನಿನಗೆ ಒಂದು ಪುಷ್ ಕೊಡುತ್ತೆ ಅಷ್ಟೇ. ಅದು ನೀನು ಹೋಗೋ ದಾರಿನ ಇಲ್ಲಿ ನೀನು ರಾತ್ರಿ ಮಲಗಿದ್ದ ಎನರ್ಜಿನ ನಿನಗೆ ಪುಷಪ್ ಕೊಡುತ್ತೆ. ಒಂಥರ ಈ ಹೆರ್ಬಲ್ ಲೈಫ್ ಅಂತಾರೆ, ಅದು ಅದೇನು ಕೊಡ್ತಾರೆ ಜ್ಯೂಸು, ಏನಂತಾರೆ ಅಫ್ರೆಶ್ ಅಂತ ಫಸ್ಟು, ಅದು ಅಪ್ ಮಾಡುತ್ತೆ, ಅದು ಅಫ್ರೆಶ್ ಥರ. ಹಾಗೆ ವಾಸ್ತು ನಿನಗೆ ಒಂದು ಅಪ್ ಕೊಡುತ್ತೆ. ನೀನು ಮಾಡೋ ಮಾರ್ಗ ಆಗಲಿ, ಮಾಡೋ ದಾರಿ ಆಗಲಿ, ಅದನ್ನು 33% ತಳ್ಳುತ್ತೆ. ನೀನು 33% ಅದನ್ನು ನೀನು ಸ್ವಲ್ಪ ಎಳ್ಕೊಂಡು ಹೋಗ್ಬೇಕು. ನಿನ್ನ ಎನರ್ಜಿ ಅಂದರೆ ನೀನು ಎಫರ್ಟ್ ಹಾಕಬೇಕು, ನೀನು ಓದಬೇಕು. ಒಳ್ಳೆ ವಾಸ್ತು ಮನೇಲಿದ್ದು ನೀನು ಚೆನ್ನಾಗಿ ಓದಿದ್ರೆ ನೆಕ್ಸ್ಟು 60% ಪ್ಲಸ್ಸಲ್ಲಿ ಇರ್ತೀಯ. ಈಗ ನೀನು ಹಣೆ ಬರೋನು ಚೆನ್ನಾಗಿಲ್ಲ, ನಿಂದು ಇದು ಎಫರ್ಟು ಚೆನ್ನಾಗಿಲ್ಲ, ವಾಸ್ತುವು ಚೆನ್ನಾಗಿಲ್ಲ ಅಂದರೆ ಜೀರೋ ಅಷ್ಟೇ, ಏನೇನಿಲ್ಲ. ಓಕೆನಾ? ಒಂದು ಇರಬೇಕು. ಇದು 30, 30, 30, 33, 33, 33 ನಮ್ಮ ಲೆಕ್ಕ. ಓಕೆ, 100% ಅದು ಯಾವುದೂ ಇಲ್ಲ, 99 ಅಲ್ಲ, 33, 33, 33. ಇದನ್ನು ಡಿವೈಡ್ ಮಾಡಿಕೊಂಡ್ರೆ 3 ಚೆನ್ನಾಗಿದ್ರೆ ನೀನು ನಡೆಯೋಕ್ಕೆ ಆಗಲ್ಲ ಇಲ್ವಾ? ಅಟ್ಲೀಸ್ಟ್ ನೀನು ಎಫರ್ಟು ಮತ್ತು ವಾಸ್ತು ಚೆನ್ನಾಗಿದ್ರೆ 60% ಮೇಲೆ ಹೋಗ್ತಾ ಇರ್ತೀಯ. 60 ಇರ್ತೀಯ, ಮೈನಸಲ್ಲಿ ಇರಲ್ಲ. 50 ಇರೋಲ್ಲ, 60 ಇರ್ತೀಯ. ಸೊ ಅವಾಗ ನಿಮಗೆ ಲೈಫ್ ಚೆನ್ನಾಗಿರುತ್ತೆ ಎಲ್ಲರಿಗೂ. ಅದನ್ನು ಎಲ್ಲರಿಗೂ ನಾನು ಹೇಳ್ತಾ ಇರೋದು ಅಷ್ಟೇ. ಹಾಂ,
ಹಣೆ ಬರೋ 30% ಅದು ನಾನು ಹೇಳಿದ್ದೀನಿ. ಹಣೆ ಬರೋ ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ಹಾಂ ಈಗ ನಿನ್ಗೆ ಆಕ್ಸಿಡೆಂಟ್ ಆಗಬೇಕು ಅಂದರೆ ಕಂಪಲ್ಸರಿ ಆಗುತ್ತೆ. ಬಟ್ ನಿನಗೆ ನೀನು ವಾಸ್ತು ಚೆನ್ನಾಗಿದ್ರೆ ಸುಮ್ಮನೆ ಗೀಚ್ಕೊಳ್ಳುತ್ತೆ ಅಷ್ಟೇ. ಸುಮ್ಮನೆ ಬಿದ್ದು ತರಿಸ್ಕೊಂಡು ಎದ್ದೇಳ್ತೀವಿ. ಬಟ್ ನೀನು ವಾಸ್ತು ಚೆನ್ನಾಗಿರೋದ್ರೆ ಕಾಲು ಮುರಿಯೋದು ಗ್ಯಾರಂಟಿ ಆ ಥರ. ಹೌದು 100%. ನಾನು ತುಂಬ ಮನೆಗಳನ್ನ ರಿಸರ್ಚ್ ಮಾಡಿದ್ದೀನಿ. ಅಗ್ನಿಮೂಲೆ ಮೆಟ್ಲು ಹಾಕ್ಬಿಟ್ಟು ಬಾತ್ರೂಮ್ ಇಟ್ಟಿರೋರು ಮನೇಲಿ ಕಂಪಲ್ಸರಿ ಆಕ್ಸಿಡೆಂಟ್ ಆಗಿದೆ. ಕಂಪಲ್ಸರಿ ನಾನು ಆ ಮನೆಗೆ ಹೋದ ತಕ್ಷಣ ಅಗ್ನಿಮೂಲೆ ಬಾತ್ರೂಮ್ ಇದ್ರೆ ಹೇಳ್ತೀನಿ ಆಕ್ಸಿಡೆಂಟ್ ಆಗಿದೆ ಅಂತ. ಹೌದು ಸರ್ ಹಿಂಗೆ ಹೇಳ್ತಾರೆ ಇಮ್ಮಿಡಿಯೇಟು. ಅಷ್ಟು ಎನರ್ಜಿ ಅಂದರೆ ಆ ಥರ ಎಫರ್ಟ್ ಅಲ್ಲಿ ಇರುತ್ತೆ ಹಂಗೆ. ಅಗ್ನಿಮೂಲೆ ಹಳ್ಳ ಮಾಡೋದು, ಅಗ್ನಿಮೂಲೆಯಲ್ಲೇ ಫಿಟ್ಕೊಂಡು ಮಾಡ್ತಾರೆ. ಸೊ ಅವ್ರಿಗೆ ಈಗ ನಾನು ತುಂಬ ಸಾವಿರಾರು ಮನೆಗಳು ನೋಡಿ ರಿಸರ್ಚ್ ಮಾಡಿರೋದು, ಪ್ಲಸ್ ಹಿರಿಯರು ಹೇಳಿರೋದು ಅದನ್ನೇ ಆ ಥರ. ಸೊ ಕಾಲು ಮುರಿಯೋದು ಗ್ಯಾರಂಟಿ. ವಾಸ್ತು ಚೆನ್ನಾಗಿದ್ರೆ ಹಾಸ್ಪಿಟ್ಲಿಗೆ ಹೋಗಲ್ಲ, ಸುಮ್ಮನೆ ಆಯಿಂಟ್ಮೆಂಟ್ ಹಾಕೋ ಮನೆಗೆ ಹೋಗ್ತೀವಿ. ವಾಸ್ತು ಚೆನ್ನಾಗಿಲ್ವಾ ಹಾಸ್ಪಿಟ್ಲಿಗೆ ಹೋಗ್ತೀವಿ ಡೈರೆಕ್ಟಾಗಿ ಅಷ್ಟೇ. ಇಷ್ಟೇ ಡಿಫ್ರೆನ್ಸ್. ಓಕೆ ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.